Welcome our CET aspirants present in second PC ಪಾಸ್ ಆಗಿ CET ಬರೀತಾ ಇದ್ದಾರೆ. ಅವರಿಗೆ ಯುಟಿಲೈಸ್ ಆಗಲಿ ಅಂತ ನಾನು GH ಮ್ಯಾಥ್ಸ್ಗೆ ಮ್ಯಾಥಮೆಟಿಕ್ಸ್ CET ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈಗ ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿಗೆ ಬಂದಿದ್ದೀರಿ, ಅವರು ಸಹ ನೀವು GH ಮ್ಯಾಥ್ಸ್ ಯೂಟ್ಯೂಬ್ ಹೋದರೆ ಅವರು CET ಸಂಬಂಧಪಟ್ಟಂಥ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ನೀವು ಮುಂದೆ ಸೆಕೆಂಡ್ ಪಿ ಸಿ ಬರೆದಾದ್ಮೇಲೆ ನಿಮಗೆ CET ಬರುತ್ತೆ, ಅವಾಗ ಯುಟಿಲೈಸ್ ಆಗುತ್ತೆ. ಓಕೆ, ಅಟ್ ಪ್ರೆಸೆಂಟ್ ಸೆಕೆಂಡ್ ಪಿ ಸಿ ಆಲ್ರೆಡಿ ಬರೆದಿರೋರು ಈಗ ಈ ಕೊರೋನಾ ಟೈಮ್ ಆಗಿರೋದ್ರಿಂದ ನಿಮಗೆ ಕನ್ಸಲ್ಟ್ ಲೆಕ್ಚರರ್ಸ್ ಅವೈಲಬಿಲಿಟಿ ಇರ್ತದೆ. ಕೋಚಿಂಗ್ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ CET ಎಲ್ಲರೂ ಕಂಪಲ್ಸರಿ ತಗೊಂಡಿರ್ತಾರೆ. ಇನ್ನೂ ತಗೊಂಡಿಲ್ಲ ಅಂದರೆ ಕಂಪಲ್ಸರಿ ತಗೊಳ್ಳಿ. ಓಕೆ, CET ಬರೀಬೇಕು ಮತ್ತು ನೀಟ್ ಬರೀಬೇಕು. ಓಕೆ, ಬರೆದಾಗ ನೀವು ಯಾವುದು ಕೋರ್ಸು ಇಷ್ಟಪಟ್ಟಿರ್ತೀರಿ ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಓಕೆ, ಈಗ ಮ್ಯಾಥಮೆಟಿಕ್ಸಲ್ಲಿ CETಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಮ್ಯಾಥಮೆಟಿಕ್ಸ್. ಫಸ್ಟ್ ಒನ್, ಲಿಮಿಟ್ ಆಫ್ f of x minus f of a by x minus a as x tends to a. ನಮಗೆ ಫಸ್ಟ್ ಪೀಸಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಡೆರಿವೇಟಿವ್ ಫಾರ್ಮುಲಾ, ಹೌ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತ ನಮಗೆ ಅದಕ್ಕೆ ಗೊತ್ತಿದೆ. f'0, f'2, f'(a), f'(x). ನಾಲ್ಕು ಆಪ್ಷನ್ಸಲ್ಲಿ ಯಾವುದಂತ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಇಲ್ಲಿ x tends to a ಇರೋದ್ರಿಂದ f'(a), f'(a). Answer is, out of 4 options, answer is f'(a). Second one, the notation used by Lagrange, a great mathematician name, for derivative is option A, f0 x, option B, capital D of f of x, option C, f'(x), option D, df by dx. ನಾಲ್ಕು ಆಪ್ಷನ್ಸ್ ಅಲ್ಲಿ ಲ್ಯಾಗ್ರಾಂಜ್ ನೋಟೇಷನ್ ಏನು, ಡೆರಿವೇಟಿವ್ ಏನು, f'(x). ನಿಮ್ಗೆ ಗೊತ್ತಿದೆ ಸೆಕೆಂಡ್ ಪಿ ಸಿ ರೋಸ್ ಥಿಯರಮು ಮತ್ತು ಲ್ಯಾಗ್ರಾಂಜಸ್ ಥಿಯರಮು ಅಂತ ಇತ್ತು. ಓಕೆ, f0 x ಯಾವುದು ರೊಟೇಷನ್, ಯಾರ ರೊಟೇಷನ್ ಅಂತ ಗೊತ್ತಿದೆ, ಅದು ನ್ಯೂಟನ್ಸ್. df of x ಕಾಶಿ, df by dx ಲಿಬ್ನಿಟ್ಸ್. ಓಕೆ, ಈಗ ಸೆಕೆಂಡ್ ಒನ್ಗೆ ರೊಟೇಷನ್ ಯೂಸ್ಡ್ ಬೈ ಲ್ಯಾಗ್ರಾಂಜ್ ಫಾರ್ ಡೆರಿವೇಟಿವ್ ಅಂದರೆ f'(x). ಸಿ ಇಸ್ ದ ಆಪ್ಷನ್. ಥರ್ಡ್ ಒನ್, 0 to 2 dx. 0 to 2 dx answer is equal to what? Option A 0, option B 4, option C 2, option D -2. ನಮಗೆ ಇಂಟಿಗ್ರೇಷನ್ಸ್ ಅಲ್ಲಿ 0 to 2 dx ಮಾತ್ರ ಇದೆ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ dx ಅಂದ್ರೆ ನಾವು ಇಟ್ ಕ್ಯಾನ್ ರಿಟರ್ನ್ as 0 to 2 1 into dx ಅಂತ ಬರ್ತದೆ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ 1x from 0 to 2? We know that how to apply the limit, upper limit wherever x. After integration ಆದಮೇಲೆ ಎಲ್ಲಿ x ಇರುತ್ತೆ, after integration wherever x, first upper limit, which is the upper limit 2 minus lower limit 0, 2 minus 0 is the but 2 is the answer. 0 to 2 ಇಲ್ಲಿ dx ಮಾತ್ರ ಇದೆ. dx integration ಮಾಡ್ತಾ ಇದೀವಿ ಸರ್, ಇಲ್ಲ, that can be written as 1 into dx. What is the integration of 1? x. Now what is the answer? 2. C is the option. Okay, option A 0 ಕೊಟ್ಟಿದ್ದಾರೆ, option B 4 ಕೊಟ್ಟಿದ್ದಾರೆ, option C 2 ಕೊಟ್ಟಿದ್ದಾರೆ. 2 is the answer. Option D -2 ಇದೆ, ಹಾಗೆ option C is the answer. And fourth question, 0 to pi by 2, lower limit 0, upper limit pi by 2, sin square x the function. What is the integration of sin square x? ನಮಗೆ ಚೆನ್ನಾಗಿ ಗೊತ್ತಿರಲಿ, ನಾನು ಅದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಂಬರ್ ಆಫ್ ಫಂಕ್ಷನ್ಸ್ಗೆ ಈಕ್ವಲ್ ಮಾಡೋಕ್ಕೋಸ್ಕರ. sin square x ಕೊಡಲಿ, ಇಂಟಿಗ್ರೇಷನ್ ಆಫ್ sin square x ಕೊಡಲಿ, ಇಂಟಿಗ್ರೇಷನ್ ಆಫ್ cos square x ಕೊಡಲಿ, ಇಂಟಿಗ್ರೇಷನ್ ಆಫ್ tan square x ಕೊಡಲಿ, ಇಂಟಿಗ್ರೇಷನ್ ಆಫ್ cot square x ಕೊಡಲಿ. ಈ ನಾಲ್ಕು ಕೊಟ್ಟಾಗ ನಾವು ಐಡೆಂಟಿಟಿ ಫಾರ್ಮುಲಾ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಇಂಟಿಗ್ರೇಷನ್ ಮಾಡಬೇಕು. ಅದಕ್ಕೋಸ್ಕರ ನಾನು sin square x ತೊಗೊಂಡಿದ್ದೇನೆ. sin square x ಕೊಡ್ಬೋದು, cos square x ಕೊಡ್ಬೋದು, tan square x ಕೊಡ್ಬೋದು, cot square x ಕೊಡ್ಬೋದು. ನಾಲ್ಕು ಫಂಕ್ಷನ್ಸ್ಗೆ ನಾನು ಈಕ್ವಲೆಂಟ್ ಆಗಿ ಈ ಪ್ರಾಬ್ಲಮ್ಸ್ ಅನ್ನು ತೊಗೊಂಡಿದ್ದೀನಿ. ನಾವು ಅದೇ ಇಂಟಿಗ್ರೇಷನ್ ಆಫ್ secant square x tan x, ಇಂಟಿಗ್ರೇಷನ್ ಆಫ್ cosecant square x minus cot x, ಅವು ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿದೆ. ಬಟ್ sin square x ಗೆ ಇಂಟಿಗ್ರೇಷನ್ ಡೈರೆಕ್ಟ್ ಆಗಿಲ್ಲ, ಇಂಟಿಗ್ರೇಷನ್ ಮಾಡ್ತೇವೆ ನಾವು ಬೈ ಯೂಸಿಂಗ್ ಫಾರ್ಮುಲಾ, ಮಲ್ಟಿಪಲ್ ಆಂಗಲ್ ಫಾರ್ಮುಲಾ. 0 to pi by 2 sin square x ಗೆ ಫಾರ್ಮುಲಾ, ಮಲ್ಟಿಪಲ್ ಆಂಗಲ್ ಫಾರ್ಮುಲಾ 1 minus cos 2x by 2, ಅದನ್ನ 1/2 ಔಟ್ಸೆಟ್ ಆಗಿದ್ದೇನೆ into dx. Suppose instead of sin square x cos square x ಕೊಟ್ಟಿದ್ರೆ
1 plus cos 2x by 2. Tan square x ಕೊಟ್ರೆ 1 plus tan square x is equal to what? Secant square x. Tan square x is equal to what? Secant square x minus 1. ಆ ಫಾರ್ಮುಲಾ ಹಾಕೊಂಡು ನಾವು tan square x ಗೆ ಇಂಟಿಗ್ರೇಷನ್ ಮಾಡಬೇಕು. ಸಪೋಸ್ ಅದೇ cot square x ಕೊಟ್ಟಿದ್ರೆ 1 plus cot square x is equal to cosecant square x. Cot square x is equal to cosecant square x minus 1. ಆ ಫಾರ್ಮುಲಾ ಹಾಕೊಂಡು ಇಂಟಿಗ್ರೇಷನ್ ಮಾಡಬೇಕು. ಅದಕ್ಕೆ 4 ಫಂಕ್ಷನ್ಸ್ ಕೊಟ್ಟರು y is in ಫಾರ್ಮುಲಾ ಇಂಟಿಗ್ರೇಷನ್ ಮಾಡಬೇಕು. ಈಗ sin square x ಕೊಟ್ಟಾಗ ಮಲ್ಟಿಪಲ್ ಎಂಬ ಫಾರ್ಮುಲಾ 1 minus cos 2x by 2 ಅದನ್ನು 1 by 2 ಔಟ್ಸೈಡ್ ತಗೊಂಡಿದ್ದೇನೆ 1 by 2 into what is the integration of 1 ಅಂದ್ರೆ x minus cos 2x. Cos 2x integration of sin 2x by 2. Integration is over 0 to pi by 2. 0 to pi by 2. Apply ಮಾಡ್ತಾ ಇದ್ದೇನೆ 1 by 2 into first upper limit after integration wherever x there is substitute upper limit to pi by 2 in the place of x pi by 2 minus ಇಲ್ಲಿ 2x sin 2x ಇದೆ x in the place of pi by 2 2 to cancel sin pi 0 sin unit is 0 0 by 2 is nothing but 0 minus lower limit 0 2 into 0 0 0 by 2 is nothing but 0 okay ಅಲ್ಲಿಗೆ clearly 1 by 2 into pi by 2 is by pi 4 is answer pi by 4 ಅಲ್ಲಿಗೆ which is option pi 4 c is the option pi by 4 ಅಲ್ಲಿಗೆ a option ಏನು ಕೊಟ್ಟಿದ್ದಾರೆ pi by 2 b option pi by 3 c option pi by 4 d option pi by 6 answer is pi by 4 ಈಗ ನೀವು ಇದಕ್ಕೆ ರಿಲೇಟೆಡ್ ಆಗಿ ನೀವು ಇನ್ಸ್ಟೆಡ್ ಆಫ್ sin square x ಫಂಕ್ಷನ್ ಬದಲಾಗಿ cos square x ತಗೊಳ್ಳಿ tan square x ತಗೊಳ್ಳಿ cos square x ತಗೊಳ್ಳಿ ಫಾರ್ಮುಲಾ ಅಪ್ಲೈ ಮಾಡಿ ಓಕೆ ಸಿ ಫೇಸ್ ಮಾಡಿ ಚೆನ್ನಾಗಿ ಬರೀಲಿ ಭಯ ಇರಬಾರ್ದು ಫಸ್ಟ್ ಆಫ್ ಆಲ್ ಯಾವುದೇ ಇರಲಿ ನಾಟ್ ಓನ್ಲಿ ಇನ್ ಎಕ್ಸಾಮಿನೇಷನ್ ಇನ್ ಹೋಲ್ ಲೈಫಲ್ಲಿ ಏನು ಭಯ ಇರುತ್ತೆ ಅಲ್ಲಿ ಏನು ಸಕ್ಸಸ್ ಆಗುತ್ತೆ ಫಸ್ಟ್ ಭಯ ಬರಬೇಕು ಆಗುತ್ತಾ ಒಂದು ಭಯ ಇರಬಾರ್ದು ಯಾಕೆ ಆಗಲ್ಲ ಒಂದು ಕಾನ್ಸಂಟ್ರೇಷನ್ ಇರಬೇಕು ಡೆಡಿಕೇಶನ್ಸ್ ಇರಬೇಕು ಅಟ್ ದ ಸೇಮ್ ಟೈಮ್ ಡಿಟರ್ಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಡಿಟರ್ಮಿನೇಷನ್ ಇತ್ತು ಅಂದರೆ 100% ರೀಚ್ ದ ಗೋಲ್ ಓಕೆ ಸ್ವಾಮಿ ವಿವೇಕಾನಂದ ಹೇಳಿದೆ ಫಸ್ಟು ನಾವು ಏನೇ ಆಗಿರಲಿ ಲೈಫಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ 100%ಅಲ್ಲಿ 50% ವಿನ್ ಆಗೋದು ಅಂತ ಓಕೆ ನೆಕ್ಸ್ಟ್ ಭಯ ಇರಬಾರ್ದು 4th ಒನ್ ಆಯಿತು 5th ಒನ್ minus infinity to infinity lower limit to minus infinity upper limit to infinity function 1 by 1 plus x square ಇದೆ 1 by 1 plus x square ಗೆ ಇಂಟಿಗ್ರೇಷನ್ ಏನು ಅಂತ ಗೊತ್ತಿದೆ tan inverse of x 1 by 1 plus x square ಗೆ tan inverse of x minus infinity to infinity now upper limit to infinity tan inverse of infinity minus tan inverse of minus infinity ನಮಗೆ ಚೆನ್ನಾಗಿ ಗೊತ್ತಿದೆ tan 90 degree tan pi by 2 ಅಂದರೆ infinity 90 degree is equal to what tan inverse of infinity ಅದೇ tan inverse of infinity is equal to 90 degree minus tan inverse of minus infinity is equal to minus 90 ಇಲ್ಲೊಂದು ಮೈನಸ್ ಇದೆ plus 90 plus 90 180 degree 180 degree can be written as radian from pi is the answer option A is pi option B pi by 2 is there option C pi by 4 is there option D pi by 6 is there answer is D next 6th one antiderivative of the function cot x antiderivative ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತಿದೆ integration is the reverse process of differentiation again antiderivative of cot x is the log of sin x ln is the log of ln is another notation of log x ಅಂದ್ರೆ ln ಅಂದ್ರೆ log of sin x plus c again integration of cot x and log of sin x plus c answer D 7th one the integration is a reverse process of option A sublimation option B tabulation option C differentiation option D induction what is the answer differentiation integration is the reverse process of differentiation okay ಅದನ್ನು antiderivative ಅಂತ ಕರೀತೀವಿ integration ಗೆ antiderivative 8th one beautiful question integration lower limit to minus 2 upper limit 1 f of x is equal to 5
-2 to 1 f of x is equal to 5 ಚೆನ್ನಾಗಿ ಗೊತ್ತಿದೆ ಇದು ಡೆಫಿನೆಟ್ 1 to 3 f of x into dx 3 lower limit 1 upper limit 3 f of x into dx is equal to 3 -2 to 3 f of x into dx is equal to 1 ಚೆನ್ನಾಗಿ ಗೊತ್ತಿರಬೇಕು ಇಂಟಿಗ್ರೇಷನ್ಸ್ ಅಲ್ಲಿ ಒಟ್ಟು 9 or 8 or 9 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನಮಗೆ ಒಂದು ಥರ್ಡ್ ಪ್ರಾಪರ್ಟಿ ಇದೆ a definite integral is always is equal to sum of two definite integrals. Sum of two. A definite integral is always expressed as sum of two definite integrals. ಇದರಲ್ಲಿ lower limit a, ಇದರಲ್ಲಿ b, ಇದು f of x into dx, ಇದು f of x into dx. ಅಂದ್ರೆ ಇಲ್ಲಿ ಏನು ಬರೆಯೋಣ ಸರ್? ಇಲ್ಲಿ ಏನೇ ಬರೆದ್ರು ಇಲ್ಲಿ ಸಪೋಸ್ c ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. Here this new limit less than b, ಈ upper limit ಗಿಂತ ಕಡಿಮೆ ಇರಬೇಕು, ಇದಕ್ಕಿಂತ ಜಾಸ್ತಿ. By using this condition, -2 to 3, -2 to 3, ಇಲ್ಲಿ -2 ಬರೀತಾರೆ, ಇಲ್ಲಿ 3 ಬರೀತಾರೆ, ಇಲ್ಲಿ ಬರೀತಾರೆ, ನಮ್ಮ ಆನ್ಸರ್ ನೋಡ್ಕೊಬೇಕಲ್ಲ 1 ಇದೆ. Here 1, ನಮ್ಮ ಕಂಡೀಷನ್ ಮೇಲೆ ಆಗುತ್ತೆ ನೋಡಿ. 1 is less than 3 greater than, here 1 is greater than -2. ಇದೇನು ಇಂಟ್ರೊಡ್ಯೂಸ್ ಮಾಡಿದ್ದೀರಿ 1 3 ಗಿಂತ ಕಡಿಮೆ ಇದೆ, -2 ಗಿಂತ ಜಾಸ್ತಿ ಇದೆ, ಆ ಕಂಡೀಷನ್ ಇದೆ. ದಟ್ ಇಸ್ ಈಕ್ವಲ್ ಟು -2 to 3. ಅಲ್ಲಿಗೆ -2 to 1 f of x into dx ಎಷ್ಟು ಕೊಟ್ಟಿದ್ದಾರೆ? 5 ಪ್ಲಸ್ 1 to 3 f of x into dx ಎಷ್ಟು ಕೊಟ್ಟಿದ್ದಾರೆ? 3. 5 plus 3 ಏನಾಯಿತು? 8. Okay, B is the answer. Option B is the answer. Option A 5, option B 8, option C 3, option D 2. ಹಾಗೆ ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ? ಡೆಫಿನೆಟ್ ಇಂಟೆಗ್ರಲ್ಸ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ. A definite integral is always expressed as sum of two definite integrals by using new limit which is less than b greater than a. ಆ ಪ್ರಾಪರ್ಟಿ ಮೇಲೆ ಮಾಡಿದ್ದೀವಿ. Next, 9th one. A to b, definite integral a to b f of x into dx equal to option A minus, outside minus ಇದೆ, lower limit to minus a, upper limit to minus b, f of x into dx minus lower limit to a, upper limit to b, f of x into dx. C option b to a, f of x into dx, ಇದು minus outside ಇದೆ, ಇಲ್ಲಿ lower limit to minus b, upper limit to minus a. ಚೆನ್ನಾಗಿ ಗೊತ್ತಿದೆ. In a definite integral, limits are interchangeable. Definite integrals ಅಲ್ಲಿ limits ಅನ್ನು interchange ಮಾಡಿದ್ರೆ a definite integral is changed by sign. Change by sign. Limits ಅನ್ನು interchange ಮಾಡಿದ್ರೆ definite integral is changed by sign. Okay? Limits ಇರ್ತವಲ್ಲ, lower limit, upper limit, ಅದು ಸೈನ್ ಚೇಂಜ್ ಆಗಲ್ಲ. ಅದಕ್ಕೆ ಇಲ್ಲಿ ಸೈನ್ ಚೇಂಜ್ ಆಗಿದೆ, ಇದಲ್ಲ. Here b to a, ಇಲ್ಲಿ ಮೈನಸ್ ಇದೆ. C is the option. ಇಲ್ಲಿ a to b ಲಿಮಿಟ್ ಹಂಗೆ ಇದೆ, ಮೈನಸ್ ಏನು ಔಟ್ಸೈಡ್ ಇದೆ, ಬಟ್ ಲೋಯರ್ ಲಿಮಿಟ್ ಏನಿದೆ, ಅಪ್ಪರ್ ಲಿಮಿಟ್ ಬಿ ಇದೆ. ಬಟ್ ಇಲ್ಲಿ ಮೈನಸ್ ಔಟ್ಸೈಡ್ ಇದೆ, ಅಪ್ಪರ್ ಲಿಮಿಟ್ ಮತ್ತೆ ಲೋಯರ್ ಲಿಮಿಟ್ ಸೈನ್ ಚೇಂಜ್ ಆಗಿದೆ. a is not an option. b, ಅಬ್ಸರ್ವ್ ಮಾಡಿ, b is not an option because ಮೈನಸ್ ಔಟ್ಸೈಡ್ ಇದೆ, ಡೆಫಿನೆಟ್ ಇಂಟೆಗ್ರಲ್ ಚೇಂಜ್ ಬೈ ಸೈನ್ ಆಗಿದೆ, ಬಟ್ ಲೋಯರ್ ಲಿಮಿಟ್ ಏನಿದೆ, ಅಪ್ಪರ್ ಲಿಮಿಟ್ ಬಿ ಇದೆ. ಬಟ್ ಇಲ್ಲಿ ಸೈನ್ ಚೇಂಜ್ ಆಗಿದೆ, ಲಿಮಿಟ್ಸ್ ಆಲ್ಸೋ b to a ಇಂಟರ್ಚೇಂಜ್ ಆಗಿದೆ. here minus b minus a, limits are sign change agada. Definite integral is changed by sign when limits are interchange. Okay, limits interchange agada, definite integral is changed by sign. C is the option. Okay, ಈ ತರ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ನೀವು ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ 100% ಸಿಇಟಿನಲ್ಲಿ ಸಕ್ಸಸ್ ಆಗ್ತದೆ. ಓಕೆ, ಇನ್ನೂ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ನಾನು ಡಿಸ್ಕಸ್ ಮಾಡಿ GH ಮೆಸೇಜ್ ಅಪ್ಲೋಡ್ ಮಾಡ್ತೇನೆ. ಅಟ್ ದ ಸೇಮ್ ಟೈಮ್ GHದಾಗಿ ಫೇಸ್ಬುಕ್ ಅಕೌಂಟ್ ಹೋಗ್ತೇನೆ, ಮತ್ತು ನನ್ನ ವಾಟ್ಸಪ್ ಗ್ರೂಪಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಂಡ್ ಮಾಡ್ತೇನೆ. ಟೋಟಲಿ ನನ್ನ ಉದ್ದೇಶ ಏನು, ಯಾರೋ ಒಬ್ಬ ವಿದ್ಯಾರ್ಥಿಗೆ ಅನುಕೂಲ ಸಾಕು. ನಾನು ಕಳಿಸ್ತಕ್ಕಂಥ ವಿಡಿಯೋ ಎಲ್ಲರೂ ನೋಡ್ತಾರೆ, ಎಲ್ಲರೂ ಯುಟಿಲೈಸ್ ಮಾಡ್ತಾರೆ ಅಂತ ಅಂದ್ಕೊಂಡು. ಈಗ ಟೆಕ್ನಾಲಜಿ ಚೆನ್ನಾಗಿದೆ, ಬೇಕಾದಷ್ಟು ರಿಸೋರ್ಸ್ ಪರ್ಸನ್ಸ್ಗಳು ಯೂಟ್ಯೂಬಲ್ಲಿ ಮತ್ತು ಡಿಪಾರ್ಟ್ಮೆಂಟಿಂದ ಯೂಟ್ಯೂಬಿಂದ ಆಗ್ತಾ ಇರ್ತಾರೆ. ಯಾವ್ದು ಬೇಕಾದ್ರೂ ನೋಡಿ, ನಿಮ್ಗೆ ಅರ್ಥವಾಗೋ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಸಕ್ಸಸ್ ಆಗಿ. ಓಕೆ, ಥ್ಯಾಂಕ್ ಯು.